ಲೋಕಸಭೆ ಎಲೆಕ್ಷನ್ ರಾಜ್ಯದಲ್ಲಿ ಅಮಿತ್ ಶಾ ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಕೇಸರಿ ನಾಯಕರ ಜೊತೆ ಬಿಜೆಪಿ ಚಾಣಕ್ಯ ಮಹತ್ವದ ಸಭೆ ನಡೆಸ್ತಾ ಇದ್ದು ಬಿಜೆಪಿಯೊಳಗಿನ ಬಂಡಾಯ ಶಮನಕ್ಕೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಆದ ಮೇಲೆ ಅಸಮಾಧಾನಿತರು ಬಂಡಾಯ ಎದ್ದಿದ್ರು. ಒಳಬೇಗುದಿ ಶಮನಕ್ಕೆ 4 ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆಸೋರಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಿರ್ಣಾಯಕ ಕ್ಷೇತ್ರಗಳ ಬಗ್ಗೆ ನಾಯಕರ ಜೊತೆ ಮಹತ್ವದ ಚರ್ಚೆ ನಡೆಸೋರಿದ್ದಾರೆ. ಗೊಂದಲ ಪರಿಹಾರಕ್ಕೆ ಖುದ್ದು ಅಖಾಡಕ್ಕೆ ಅಮಿತ್ ಶಾ ಇಳಿತಾ ಇದ್ದಾರೆ. 4 ಕ್ಷೇತ್ರದ ನಾಯಕರ ಜೊತೆ ಬಿಜೆಪಿ ಚಾಣಕ್ಯ ಮಹತ್ವದ ಚರ್ಚೆ ನಡೆಸೋರಿದ್ದಾರೆ. പക്ഷേ 4 ಕ್ಷೇತ್ರಗಳಲ್ಲಿ ಅಸಮಾಧಾನ ಹೊರಗೆ ಬಂದಿತ್ತು. ಡೈರೆಕ್ಟ್ ಹೈಕಮಾಂಡ್ ವಿರುದ್ಧ ಅನ್ನೋದಕ್ಕಿಂತ ರಾಜ್ಯ ನಾಯಕರ ವಿರುದ್ಧ ಬಂಡಾಯ ಎದ್ದಿದ್ರು. ಈಗ ಆ 4 ಕ್ಷೇತ್ರಗಳನ್ನ ಫೋಕಸ್ ಮಾಡೋರಿದ್ದಾರೆ ಅಮಿತ್ ಶಾ ಇವತ್ತು. ಭವನ ನೋಡಿ, ಪ್ರಮುಖವಾಗಿ ಇವತ್ತಿನ 4 ಕ್ಷೇತ್ರಗಳ ಸಭೆಯಲ್ಲಿ ಅದರಲ್ಲಿ ಕ್ರಿಟಿಕಲ್ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಗಳು ಅಂತ ಹೇಳಲಾಗ್ತಾ ಇದೆ. ಈಗ ಕ್ರಿಟಿಕಲ್ ಇನ್ ವಾಟ್ ಸೆನ್ಸ್ ಅಂತಕ್ಕಂಥದ್ದು ಕೂಡ ಚರ್ಚೆಯ ವಿಷಯ. ಆದರೆ ಪ್ರಮುಖವಾಗಿ ನೋಡಿ, ಎಲ್ರಿಗೂ ಗೊತ್ತಿದೆ ದಾವಣಗೆರೆ. ಹೌದು, ದಾವಣಗೆರೆಯಲ್ಲಿ ವ್ಯಾಪಕ ಒಳಜಗಳಗಳಿವೆ. GM ಸಿದ್ದೇಶ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿರೋದನ್ನು ರೇಣುಕಾಚಾರ್ಯ, ರವೀಂದ್ರನಾಥ್, ಕರುಣಾಕರ್ ರೆಡ್ಡಿ, ಮಾಡಾಳು ಮಲ್ಲಿಕಾರ್ಜುನ್ ಇವರೆಲ್ಲರೂ ಕೂಡ ಶತಾಯಗತಾಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನವರ ಸ್ಟೇಚರ್, ಸೀನಿಯಾರಿಟಿಯ ಕಾರಣ ಅವರು ಹೋದಾಗ ಅವರೆಲ್ಲರೂ ಕೂಡ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದರೂ ಕೂಡ ಎಷ್ಟರವರೆಗೆ ಅವರಿಬ್ಬರಲ್ಲಿ ಜೆಲ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಂದೇಹಗಳಿವೆ. ಆ ಕಾರಣದಿಂದ ಇವತ್ತು ಅಲ್ಲಿನ ದಾವಣಗೆರೆ ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನು ಅಮಿತ್ ಶಾ ತೆಗೆದುಕೊಳ್ತಾರೆ. ಸ್ವಲ್ಪ ಅಮಿತ್ ಶಾ ಅವರು ಗಟ್ಟಿಯಾಗಿ ಹೇಳಿದರೆ ಚುನಾವಣೆಗೆ ಒಂದು ವೇಗ ದೊರಕುತ್ತೆ ಅನ್ನೋದು ಕೂಡ ಆ ಕೋರ್ ಕಮಿಟಿ ಸಭೆಗಳನ್ನು ಇಲ್ಲಿ ಕರೀಲಿಕ್ಕೆ ಕಾರಣ. ಚಿತ್ರದುರ್ಗದ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ. ಅಲ್ಲೂ ಕೂಡ ಸಮಸ್ಯೆ. ಯಾಕಂದರೆ ಯಾವಾಗ ಅಲ್ಲಿ ಗೋವಿಂದ ಕಾರಜೋಳರ ಹೆಸರನ್ನು ಫೈನಲ್ ಮಾಡಲಾಯಿತು, ಚಂದ್ರಪ್ಪ ನೇರವಾಗಿ ಬಹಿರಂಗವಾಗಿ ಅದನ್ನು ವಿರೋಧಿಸಿದರು. ಬಾಗಲಕೋಟೆಯಿಂದ ಯಾಕೆ ಕ್ಯಾಂಡಿಡೇಟ್ ಹಾಕ್ತೀರಿ ಅನ್ನೋದನ್ನು ಹೇಳಿದರು. ಹೀಗಾಗಿ ಚಂದ್ರಪ್ಪ ಮತ್ತು ರಘುಚಂದನ್ರನ್ನು ನಿನ್ನೆ ಯಡಿಯೂರಪ್ಪನವ್ರು ಕರೆದು ಮಾತನಾಡಿಸಿದ ನಂತರ ಅವರು ಸ್ವಲ್ಪ ಶಾಂತರಾಗಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮನ್ನು ಅಕಾಮಡೇಟ್ ಮಾಡ್ತಾರೆ ಅಂತ ಹೇಳಿರೋದ್ರಿಂದ ನಾವು ಗೋವಿಂದ ಕಾರಜೋಳರಿಗೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಚಿತ್ರದುರ್ಗದಲ್ಲಿ BJP ವಿಧಾನಸಭಾ ಚುನಾವಣೆಯಲ್ಲೂ ಹೀನಾಯ ಸೋಲು ಅನುಭವಿಸಿತ್ತು. ಚಂದ್ರಪ್ಪ ಮತ್ತು ತಿಪ್ಪಾರೆಡ್ಡಿ ಬೈಕೊಳ್ತಾರೆ, ಇನ್ನೊಂದು ಕ್ಯಾಂಡಿಡೇಟ್ ಬೈಕೊಳ್ತಾರೆ. ಚಿತ್ರದುರ್ಗದಲ್ಲಿ ಕೂಡ ತಾಳಮೇಳದ ಕೊರತೆ ಇದೆ. ಪಾರ್ಟಿ ಸಂಘಟನೆಯನ್ನು ಕೆಳಮಟ್ಟದವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಬರೀ ಜಾತಿಗಳ ಮೇಲೆ ನಿಮ್ಮ ಚುನಾವಣೆ ಮಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಇವತ್ತು ಚಿತ್ರದುರ್ಗದ ಕೋರ್ ಕಮಿಟಿ ಸಭೆಯನ್ನು ಕೂಡ ಅಮಿತ್ ಶಾ ತೆಗೆದುಕೊಳ್ತಾರೆ. ಇನ್ನೊಂದು ಕ್ಷೇತ್ರ ತುಮಕೂರು. ಸೋಮಣ್ಣ ಅಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ಹೋಗಿದ್ದಾರೆ. ಸೋಮಣ್ಣ ಒಂದು ಪ್ರಬಲ ಕ್ಯಾಂಡಿಡೇಟ್ ಇದ್ದಿದ್ರಲ್ಲಿ ಹೌದು, ಆದರೆ ಅವರ ಎಕ್ಸೆಪ್ಟಬಿಲಿಟಿ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇದೆ. ಅವರು ತನ್ನ ಪಾಡಿಗೆ ತನ್ನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ, ಎಲ್ಲವೂ ಸರಿ. ಮಾಧುಸ್ವಾಮಿ ಏನೋ ಮಾತಾಡ್ತಾರೆ. ಅಲ್ಲಿ ಕೂಡ ಎದುರುಗಡೆ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮುದ್ದಹನುಮೇಗೌಡರಿದ್ದಾರೆ. ಯಾಕೆ ಸ್ಟ್ರಾಂಗು ಅಂದರೆ ಪರಮೇಶ್ವರ್ ಬೆಂಬಲ ಅವ್ರಿಗಿದೆ, ರಾಜಣ್ಣ ಅವರ ಬೆಂಬಲ ಅವ್ರಿಗಿದೆ, ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ. ಹೀಗಾಗಿ ಒಕ್ಕಲಿಗದ ಸಮುದಾಯದ ಮತಗಳು ಮುದ್ದಹನುಮೇಗೌಡರ ಹಿಂದೆ ಕ್ರೋಢೀಕರಣ ಆಗ್ತವೆ. ಲಿಂಗಾಯತರ ಮತಗಳು ಅಂದುಕೊಂಡಂತೆ ಕ್ರೋಢೀಕರಣ ಆಗದೇ ಇದ್ದರೆ BJP ವಿಲ್ ಬಿ ಇನ್ ಟ್ರಬಲ್. ಕಳೆದ ಬಾರಿ GS ಬಸವರಾಜ್ ಗೆದ್ದಿದ್ದು ದೇವೇಗೌಡರ ವಿರುದ್ಧ ಸಣ್ಣ ಮತಗಳ ಅಂತರದಿಂದ. ಯಾಕೆ ಗೆದ್ದಿದ್ದು ಅಂತಂದರೆ ಮಧುಗಿರಿಯಲ್ಲಿ 70,000 ಲೀಡ್ ಬಂದಿತ್ತು ಅವ್ರಿಗೆ, KN ರಾಜಣ್ಣ ಅವ್ರ ಕ್ಷೇತ್ರದಿಂದ. ರಾಜಣ್ಣ ದೇವೇಗೌಡರನ್ನು ಬಹಿರಂಗವಾಗೇ ವಿರೋಧಿಸಿದ್ರು. BJP ಕಾಂಗ್ರೆಸ್ JDS ಮೈತ್ರಿ ಇದ್ದರೂ ಕೂಡ ಈ ಬಾರಿ ಹಾಗಾಗಲ್ಲ. ಈ ಬಾರಿ ಕಾಂಗ್ರೆಸ್ ನನಗನ್ಸುತ್ತೆ ಸಬುಟಾಜ್ ಮಾಡಿದರೆ ಆ ಮಂತ್ರಿ ತನ್ನ ಸ್ಥಾನವನ್ನು ಕಳ್ಕೊಳ್ಬೇಕಾಗತ್ತೆ. ಹೀಗೆ ಮತ್ತು ಮುಂದಿನ 4 ವರ್ಷ ಚುನಾವಣೆ ಇರಲ್ಲ. ಅವನ ಅತಿ ಸ್ಟ್ರಾಂಗ್ ಹೈಕಮಾಂಡ್ ಮತ್ತು ಅತಿ ವೀಕ್ ಹೈಕಮಾಂಡ್ನಲ್ಲೂ ಕೂಡ ನಿರ್ಣಯಗಳು ಹೇಗೂ ಕೂಡ ಆಗ್ಬೋದು. ಆ ಕಾರಣದಿಂದ ತುಮಕೂರಿನಲ್ಲಿ ಒಂದು ಮಟ್ಟದ ಅಂದರೆ ಡೌಟ್ ಇದ್ದೇ ಇದೆ. ಬಸವರಾಜ್ ಅಲ್ಲಿ ಸ್ಥಳೀಯರಾಗಿದ್ದರು. ಬಸವರಾಜ್ಗೆ ಕಾಂಗ್ರೆಸ್ಸಿಗರು ಸಹಾಯ ಮಾಡ್ತಾಯಿದ್ರು. ಅವರು ಮೂಲ ಕಾಂಗ್ರೆಸ್ಸಿಗರಾದ್ರಿಂದ ಇಲ್ಲಿ ಬಂದು ಕಾಂಗ್ರೆಸ್ಸಿಗರು ಸಹಾಯ ಮಾಡ್ತಾಯಿದ್ರು. ಮತ್ತು ಮುದ್ದಹನುಮೇಗೌಡರಿಗೂ ಒಂದು ಸಿಂಪತಿ ಫ್ಯಾಕ್ಟರ್ ವರ್ಕ್ ಮಾಡ್ತಾ ಇದೆ. ಹೀಗಾಗಿ ಸೋಮಣ್ಣ ಒಂದು ಆತಂಕ ಹೈಕಮಾಂಡ್ನಲ್ಲೂ ಕೂಡ ಇದೆ. ಕಳೆದ ಬಾರಿ ಚಾಮರಾಜನಗರಕ್ಕೆ ಕಳಿಸಿದ್ವಿ, ಕಳೆದ ಬಾರಿ ವರುಣಕ್ಕೆ ಕಳಿಸಿದ್ವಿ, ಸೋತೋದ್ರು. ಈ ಬಾರಿ ಕೂಡ ಸೋತ್ರೆ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಆ ಕಾರಣದಿಂದ ಕೂಡ ತುಮಕೂರಿನ ಸಭೆಯನ್ನು ಅಮಿತ್ ಶಾ ಸ್ವತಃ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕ್ಷೇತ್ರ ಚಿಕ್ಕಬಳ್ಳಾಪುರ.
ಡಾಕ್ಟರ್ ಸುಧಾಕರ್ SR ವಿಶ್ವನಾಥ್ರ ಭೇಟಿಗೆ ಸಮಯ ಕೇಳ್ತಾ ಇದ್ದಾರೆ, ಅವ್ರು ಭೇಟಿಗೆ ಸಮಯ ಕೊಡ್ತಾ ಇಲ್ಲ. ನಾನು BJPಗೋಸ್ಕರ ಕೆಲಸ ಮಾಡ್ತೀನಿ, ಡಾಕ್ಟರ್ ಸುಧಾಕರ್ಗೆ ಓಟ್ ಕೇಳಲ್ಲ ಅನ್ನೋದನ್ನು SR ವಿಶ್ವನಾಥ್ ಬಹಿರಂಗವಾಗಿ ಹೇಳಿದ್ದಾರೆ. ಹೌದು. ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ನನಗೆ ಒಲವಿಲ್ಲ, ಅವರ ಹೆಸರಿಗೆ ಸಾಕಷ್ಟು ವಿವಾದಗಳಿವೆ, ಹೀಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ನಾನು ಅವ್ರ ಪಕ್ಕ ವೇದಿಕೆ ಹಂಚ್ಕೊಳ್ಳಲ್ಲ ಅನ್ನೋದನ್ನು SR ವಿಶ್ವನಾಥ್ ಇನ್ನೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಮತ್ತು SR ವಿಶ್ವನಾಥ್ರ ಯಲಹಂಕ, ಪಕ್ಕದ ದೊಡ್ಡಬಳ್ಳಾಪುರ ಧೀರಜ್ ಮುನಿರಾಜು ಇಬ್ಬರೂ ಕೂಡ ಡಾಕ್ಟರ್ ಸುಧಾಕರ್ಗೆ ವಿರೋಧ ಇರ್ತಕ್ಕಂಥವ್ರು, ಇರೋದೇ ಇಬ್ಬರು MLA ಅಲ್ಲಿ. ಉಳಿದಂತೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಪ್ರದೀಪ್ ಈಶ್ವರ್ ಟೂತ್ ಆ್ಯಂಡ್ ನೇಲ್ ಡಾಕ್ಟರ್ ಸುಧಾಕರನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಟೂತ್ ಆ್ಯಂಡ್ ನೇಲ್ ವಿರೋಧ ಮಾಡ್ತಾರೆ, ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅಲ್ಲಿ. ಸೊ ನ್ಯಾಚುರಲಿ BJPಯ ಒಳ ಸಪೋರ್ಟ್ ಡಾಕ್ಟರ್ ಸುಧಾಕರ್ಗೆ ಸಿಗಲಿಲ್ಲ ಅಂತಾದರೆ ಫೈಟ್ ವಿಲ್ ಗೋಯಿಂಗ್ ಟು ಬಿ ವೆರಿ ಟಫ್. ಯಾಕಂದರೆ ಏನಾಗುತ್ತೆ, ಒಕ್ಕಲಿಗರ ಮತಗಳು ಡಾಕ್ಟರ್ ಸುಧಾಕರ್ಗೆ ಪೂರ್ತಿಯಾಗಿ ದೊರಕಬೇಕು. ರಕ್ಷಾರಾಮಯ್ಯ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಬಲಿಜ ಸಮುದಾಯದ ಮತಗಳು ನ್ಯಾಚುರಲಿ ಕಾಂಗ್ರೆಸ್ಗೆ ಹೋಗ್ತವೆ, ಮುಸ್ಲಿಂ ಸಮುದಾಯದ ಮತಗಳು ನ್ಯಾಚುರಲಿ ಕಾಂಗ್ರೆಸ್ ಹೋಗ್ತವೆ, ಕುರುಬರ ಮತಗಳಿವೆ ಕಾಂಗ್ರೆಸ್ಗೆ ಹೋಗ್ತವೆ. ಡಾಕ್ಟರ್ ಸುಧಾಕರ್ ಗೆಲ್ಲಬೇಕಾದ್ರೆ ಅದರ್ OBCs ಮತ್ತು ಒಕ್ಕಲಿಗ ಮತಗಳನ್ನು ಜೊತೆಗೆ ತೆಗೆದುಕೊಂಡು ಗೆಲ್ಲಬೇಕು. ಅಲ್ಲಿ BJP ನಾಯಕರೇ, BJP ಶಾಸಕರೇ ಅದಕ್ಕೆ ಅಡ್ಡಗಾಲು ಹಾಕಿದರೆ ಮೋದಿ ಕಾರಣದಿಂದ ವೋಟ್ ಬರುವ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಲ್ಲ. ಸುಧಾಕರ್ ಅವರ ಬಗ್ಗೆ ಪಕ್ಷದಲ್ಲೇ ಇರೋ ಅಸಮಾಧಾನನೇ ಅವರಿಗೆ ಮುಳುವಾಗುತ್ತಾ ಅಂತ ನೋಡಿ. ಈಗ ಮುಳುವಾಗತ್ತೋ ಗೆಲುವಾಗತ್ತೋ ಅನ್ನೋದು ಚುನಾವಣೆಯಲ್ಲಿ ನಿರ್ಧಾರ ಆಗುತ್ತೆ. ಆದರೆ ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ BJPಯಲ್ಲಿ ಒಂದು ರೀತಿಯ ಒಳಬೇಗುದಿ ಇದ್ದೇ. ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಿ ಅಂತಕ್ಕಂಥದ್ದನ್ನು ಅನೇಕ ನಾಯಕರು ವಿರೋಧಿಸಿದ್ರು. ನಂತರ ಡಾಕ್ಟರ್ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ದೊರಕಿತು. ಬಟ್ ಚಿಕ್ಕಬಳ್ಳಾಪುರದ ಸಮಸ್ಯೆ ಅಂದರೆ ನಿಮಗೆ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ ಈ ಕ್ಷೇತ್ರಗಳಲ್ಲಿ ನಿಮಗೆ ನರೇಂದ್ರ ಮೋದಿ ಕಾರಣದಿಂದಲೇ, ಈಗ ನಿಮ್ಮ ಹುಬ್ಳಿ ಧಾರವಾಡದಲ್ಲಿ, ಶಿವಮೊಗ್ಗದಲ್ಲಿ, ಮಂಗಳೂರಲ್ಲಿ ಹೆಂಗೆ ಮೋದಿ ಕಾರಣದಿಂದ ಓಟ್ ಬರ್ತಾವೋ ಹಾಗೆ ಬರುವ ಕ್ಷೇತ್ರ ಇದಲ್ಲ. ರೈಟ್. ಇಲ್ಲಿ ಮೆಹನತ್ ಮಾಡಬೇಕು, ಪರಿಶ್ರಮ ಮಾಡಬೇಕು, ಜೊತೆಗೆ ಎಲ್ಲರನ್ನ ಕರ್ಕೊಂಡು ಹೋಗಬೇಕು, ಟ್ಯಾಕ್ಟಿಕ್ಸ್ ಮಾಡಬೇಕು, ಕಾಂಗ್ರೆಸ್ಸನ್ನು ಮಣಿಸ್ಲಿಕ್ಕೆ ಬೇರೆದೇ ಸ್ಟ್ರಾಟಜಿಗಳನ್ನು ಮಾಡಬೇಕು. ಇದನ್ನು ಸುಧಾಕರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಲ, ಈಗ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಒಂದು ಪ್ರದೀಪ್ ಈಶ್ವರ್ ಅಂತ ಒಬ್ಬ ಹುಡುಗ ಬಂದು ಅಲ್ಲಿ ಅವರನ್ನು ಸೋಲಿಸಿದ್ರು, ಸಿಟ್ಟಿಂಗ್ ಮಿನಿಸ್ಟರ್ನ. ಈ ಬಾರಿ ಡಾಕ್ಟರ್ ಸುಧಾಕರ್ ಗೆಲ್ತಾರ? ಗೆಲ್ಲೋದಕ್ಕೆ BJPಯವ್ರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. 4 ಕ್ಷೇತ್ರಗಳ ಅಸಮಾಧಾನನ ಅಮಿತ್ ಶಾ ಯಾವ ರೀತಿ ಬಕ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.